ನಮಸ್ಕಾರ, ರಂಜಿತ್ ಆನ್ ಟ್ರೈನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರೆಂಟ್ ಲೊಕೇಶನ್ ಬಂದ್ಬಿಟ್ಟು ಕಲಬುರಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀನಿ. ಕಲಬುರಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವ ಟ್ರೈನ್ ಜರ್ನಿ ತಗೊಂಡ್ಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 06534 ಕಲಬುರಗಿ SMVT ಬೆಂಗಳೂರು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಅಲ್ಲಿ. ಇದು ಕಲಬುರಗಿಯಿಂದ ಬೆಳಿಗ್ಗೆ 9:15 ಬಿಟ್ಟು ಅದೇ ದಿನ ನೈಟ್ 8 ಗಂಟೆಗೆಲ್ಲ SMVT ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಅಂದರೆ ಸರ್ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರಿಗೆ ಹೋಗುತ್ತೆ. ಇದು KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಹೋಗಲ್ಲ ಮತ್ತು ಯಶವಂತಪುರ ಜಂಕ್ಷನ್ಗೆ ಹೋಗಲ್ಲ. SMVT ಬೆಂಗಳೂರಿಗೆ ಹೋಗುತ್ತೆ. ಅಂದರೆ ಬೈಯಪ್ಪನಹಳ್ಳಿ ಹತ್ರ ಹೊಸ ಟರ್ಮಿನಲ್ ಇದೆಯಲ್ಲ, ಹೊಸ ರೈಲ್ವೆ ಸ್ಟೇಷನು, ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಗಾಡಿ. ಇದು ಸ್ಪೆಷಲ್ ಫೇರ್ ಎಕ್ಸ್ಪ್ರೆಸ್ ಏನಕ್ಕೆ ಅಂದರೆ ಇದು ಬಿಟ್ಟಿದ್ದಾರೆ ಎಷ್ಟು ನಾನು ಕಲಬುರಗಿ ಬರೋಕ್ಕೆ ಊರಿಗೆ ಹೋಗೋಕ್ಕೆ ಅಂತ ಈ ಟ್ರೈನ್ ಬಿಟ್ಟಿದ್ದಾರೆ. ಈ ಟ್ರೈನಲ್ಲಿ ನಾವು ಇವತ್ತು ಜರ್ನಿ ಮಾಡ್ತಾರೋದು. ಹೇಳಬೇಕು ಅಂದರೆ ಈ ಟ್ರೈನ್ ಸ್ಪೆಷಲ್ ಫೇರ್ ಆಗೋ ಬದಲು ನಾರ್ಮಲ್ ಪರ್ಮನೆಂಟ್ ಬೇಸಿಸಲ್ಲಿ ಈ ಟ್ರೈನಿಗೆ ಕೊಟ್ಬಿಟ್ರೆ ಕಲಬುರಗಿ ಮಂದಿಗೆ ಇಷ್ಟು ಯೂಸ್ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಡೆಡಿಕೇಟೆಡ್ ಟ್ರೈನ್ಸ್ ಇಲ್ಲ. ಬರೀ ಬಸವ ಎಕ್ಸ್ಪ್ರೆಸ್ಸು, ಹಾಸನ ಸೋಲಾಪುರ ಮತ್ತು ಕರ್ನಾಟಕ ಉದ್ಯಾನ ಎಕ್ಸ್ಪ್ರೆಸ್ಸು ಅವೆಲ್ಲ ಟ್ರೈನ್ ಇದ್ದಾವೆ ಬೆಂಗಳೂರಿಗೆ. ಆದರೆ ಕಲಬುರಗಿಯಿಂದನೇ ಬೆಂಗಳೂರಿಗೆ ಹೋಗೋ ಟ್ರೈನ್ ಯಾವುದಕ್ಕೆ ಡೈರೆಕ್ಟ್ ಟ್ರೈನ್ಸ್ ಇಲ್ಲ. ಬರೋದು ಯಾಕಂದರೆ ಹಾಸನ ಸೋಲಾಪುರ ಬರೋದು, ಸೋಲಾಪುರದಿಂದ ಫುಲ್ ಪ್ಯಾಕಲ್ಲಿ ಬರ್ತಾನೆ. ಇನ್ನು ಕರ್ನಾಟಕ ಎಕ್ಸ್ಪ್ರೆಸ್ಸು ಡೆಲ್ಲಿಯಿಂದ ಬರ್ತಾನೆ. ಇನ್ನು ಉದ್ಯಾನ ಎಕ್ಸ್ಪ್ರೆಸ್ ಮುಂಬೈಯಿಂದ ಬರ್ತಾನೆ. ಬಸವ ಎಕ್ಸ್ಪ್ರೆಸ್ ಬಾಗಲಕೋಟೆ ಅಲ್ಲಿಂದನೇ ಫುಲ್ಲು ಪ್ಯಾಕಲ್ಲಿ ಬಂದು ಮತ್ತು ಇಲ್ಲಿಂದ ಫುಲ್ ಇನ್ನೂ ತುಂಬ್ಕೊಂಡು ಹೋಗ್ತಾರೆ. ಅದಕ್ಕೆ ಇಲ್ಲಿಂದನೇ ಎಷ್ಟೊಂದು ಸತಿ ಎಷ್ಟು ವರ್ಷದಿಂದ ಹೇಳ್ತಾಯಿದ್ರು ಕಲಬುರಗಿಯಿಂದನೇ ಬೆಂಗಳೂರಿಗೆ ಒಂದು ಡೆಡಿಕೇಟೆಡ್ ಟ್ರೈನ್ ಬಿಡಿ ಅಂತ. ಆದರೆ ಬಿಡ್ತಾ ಇಲ್ಲ. ಮುಂಚೆ ಒಂದು ದಿನ ಯಾವುದೋ 3-4 ತಿಂಗಳಿಂದೇನೋ ಒಂದು ಇನಾಗ್ರೇಷನ್ ಮಾಡಿದ್ರು. ಅದು 01111 ಕಲಬುರಗಿ SMVT ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ನ ಅದು 2 ದಿನ ಓಡಿಸಿದ್ರು. ಆಮೇಲೆ ಅದನ್ನ ಸ್ಟಾಪ್ ಮಾಡಿದ್ರು. ಆಮೇಲೆ ಒಂದೇ ಭಾರತ್ ಬಿಟ್ಟರು. ಒಂದೇ ಭಾರತ್ 1400 ರೂಪಾಯಿ ಕಲಬುರಗಿಯಿಂದ ಬೆಂಗಳೂರಿಗೆ, ಮತ್ತು ಬೆಂಗಳೂರಿಂದ ಕಲಬುರಗಿಗೆ 1400 ರೂಪಾಯಿ 1500 ರೂಪಾಯಿ ತೊಗೊಳ್ತಾರೆ. ಈಗ ನಾರ್ಮಲ್ ಪೀಪಲ್ ಅದು ಅಫೋರ್ಡ್ ಮಾಡ್ಕೊಳಕ್ಕಾಗಲ್ಲ ಅದು ಒಂದೇ ಭಾರತ್ನ. ಯಾಕಂದರೆ ನಾರ್ಮಲ್ ಜನರಲ್ ಟಿಕೆಟ್ ಬಂದ್ಬಿಟ್ಟು 175 ರೂಪಾಯಿ. ಇದು ಅದು ನೋಡಿ 1400 ರೂಪಾಯಿ ಅಪ್ ಆ್ಯಂಡ್ ಡೌನ್ ಎಷ್ಟು ಜನ ಮಾಡ್ತಾರೆ. ಆದರೆ ದಿನ 1400 ಕೊಡೋಕ್ಕಾಗಲ್ಲ ಅಂತೇಳಿ ಒಂದು ನಾರ್ಮಲ್ ಪ್ಯಾಸೆಂಜರ್ ಟ್ರೈನ್ ಬಿಡಲಿ ಅಂತ ನಾನು ಕೇಳ್ಕೊತೀನಿ. ಇದು ಸ್ಪೆಷಲ್ ಟ್ರೈನೇ ಫುಲ್ ಪ್ಯಾಕಲ್ಲಿ ಓಡ್ತಾ ಇದೆ ಈ ಗಾಡಿ ಹೇಳಬೇಕು ಅಂದರೆ. ಏಕೆ ಅಂದರೆ ನಾನು ನಿನ್ನೆ ಕಲಬುರಗಿಗೆ ಬರೋಕ್ಕೆ ಇವತ್ತು ಬಸ್ಸಲ್ಲಿ ಬಂದೆ. ಏನಕ್ಕೆ ಅಂದರೆ ಇವತ್ತು ನಾನು 2 ಟ್ರೈನ್ ಬುಕ್ ಮಾಡಿದೆ ನೆನೆ, ಹಾಸನ ಸೋಲಾಪುರ ಎಕ್ಸ್ಪ್ರೆಸ್ಸು ಮತ್ತು ಈ ಟ್ರೈನ್ SMVT ಕಲಬುರಗಿ ಎಕ್ಸ್ಪ್ರೆಸ್ನ ಬುಕ್ ಮಾಡಿಕೊಂಡೆ. 2 ವೇಟಿಂಗಲ್ಲೇ ಇತ್ತು. ಯಾವುದೇ ಒಂದಾದ್ರು ಕನ್ಫರ್ಮ್ ಆಗಲಿ ಅಂತ ನಾನು 2ರಲ್ಲೂ ಬುಕ್ ಮಾಡಿಕೊಂಡೆ. 2 ಕನ್ಫರ್ಮ್ ಆಗಲಿಲ್ಲ, 2 ಇದಾಯಿತು. ಹೇಳ್ಬೇಕು ಅಂದರೆ ಸ್ಪೆಷಲ್ ಟ್ರೈನಲ್ಲಿ 100 ವೇಟಿಂಗ್ ಇದೆ. ನಾನು ಬುಕ್ ಮಾಡ್ಕೊಂಡಾಗ 95 ಇತ್ತು. ಆಮೇಲೆ 100 ಆಗಿರುತ್ತೆ, ಹಾಗೇ ಆಗಿರುತ್ತೆ ಅದು ವೇಟಿಂಗು. 100 ವೇಟಿಂಗ್ ಇತ್ತು. ನಿಮ್ಗೇನಂತ ಅನಿಸಿಕೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೆ ಏನು ಅನಿಸುತ್ತೆ, ಈ ಕಲಬುರಗಿಯಿಂದ ಬೆಂಗಳೂರು ಟ್ರೈನ್ ಬೇಕು ಬೇಡವೋ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಕಲಬುರಗಿ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಇದು. ಒಳಗಡೆ ಹೋಗುವ. ನಾಳೆ ಬೆಂಗಳೂರಿಂದ ಬಂದಿದೆ ಅಂತ ಹೇಳ್ತಾ ಇದ್ರು ಗಾಡಿ. ಅದೇನಾಗಿದೆ ಅಂತ ನೋಡುವ. ಹೋಗೋಣ. ಈ ಕಡೆ ಹೋದರೆ ನಿಮಗೆ ರಿಸರ್ವೇಷನ್ ಕೌಂಟ್ರ್ ಟಿಕೆಟ್ ಸಿಗುತ್ತೆ, ಮತ್ತು ಟಿಕೆಟ್ ಕೌಂಟ್ರ್ ಇಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಹಿಂಗೆ ಸ್ಟ್ರೇಟ್ ಹೋದರೆ ಟ್ರೈನು ಅಲ್ಲೇ ಮುಂದೆನೇ ನಿಂತಿದೆ ನೋಡಿ ನಮ್ಮ ಗಾಡಿ, SMVT ಬೆಂಗಳೂರು ಕಲಬುರಗಿ ಎಕ್ಸ್ಪ್ರೆಸ್. ಈಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದೆ. 1ನಲ್ಲಿ ನಮ್ಮ ಟ್ರೈನ್ ನಿಂತಿದೆ. ಅದೇ SMVT ಬೆಂಗಳೂರು ಕಲಬುರಗಿ ಸ್ಪೆಷಲ್ ಎಕ್ಸ್ಪ್ರೆಸ್ಸು. ಇದೇ ನಮ್ಮ ಟ್ರೈನು. ಬನ್ನಿ ಹೋಗೋ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಜನರಲ್ ಕೋಚ್. ಯಾಕಂದರೆ ಹೆಂಗೋ ಡೇ ಟ್ರೈನ್ ನೈಟ್ 8 ಗಂಟೆಗೆಲ್ಲ ಹೋಗ್ಬಿಡುತ್ತೆ. ಏನಕ್ಕೆ ರಿಸರ್ವೇಷನ್ ಮಾಡಿಸೋದು ಅಂತ ಮಾಡ್ಸೋಕೆ ಹೋಗಲಿಲ್ಲ, ಜನರಲ್ ಟಿಕೆಟಲ್ಲಿ ಹೋಗುವ ಅಂತ. ಯಾಕಂದರೆ ಫುಲ್ ಖಾಲಿನೇ ಇದೆ. ಹುಬ್ಳಿ SMVT ಬೆಂಗಳೂರು ಕಲಬುರಗಿ ಎಕ್ಸ್ಪ್ರೆಸ್. ಇದು ನೀನು ಹುಬ್ಳಿಯಿಂದ 1 ವೇ ಸ್ಪೆಷಲ್ ಆಗಿ SMVT ಬೆಂಗಳೂರಿಗೆ ಬಂದು ವಾಪಸ್ SMVT ಬೆಂಗಳೂರಿಂದ ಕಲಬುರಗಿ ಸ್ಪೆಷಲ್ ಫೇರ್ ಆಗಿ ಬಂದಿದೆ ಗಾಡಿ. ಇದು ಆ್ಯಕ್ಚುಲಿ ನಮಗೆ ಕಲಬುರಗಿಗೆ ಬರಬೇಕಾಗಿದ್ದ ಟೈಮಿಂಗ್ಸು 7:15. ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 9 ಗಂಟೆಗೆ ಬಂದಿದೆ ಅಂತ. ನಾನು ಕಲಬುರಗಿಗೆ ನಂಬರ್ 2ಗೆ ಇದು CSMT ಚೆನ್ನೈ ಎಗ್ಮೋರ್ ಮೇಲ್ ಎಕ್ಸ್ಪ್ರೆಸ್ ಬಂದಿದೆ. ಇದು ರೇಕ್ ಶೇರಿಂಗ್ ಬಂದ್ಬಿಟ್ಟು ಚೆನ್ನೈ ಎಗ್ಮೋರ್ ಸೇಲಂ ಎಕ್ಸ್ಪ್ರೆಸ್ಗೆ ರೇಕ್ ಶೇರಿಂಗ್ ಇದೆ ಗಾಡಿ. ಇದು ಸೆಂಟ್ರಲ್ ರೈಲ್ವೆ ಅವರು ಆಪ್ರೇಟ್ ಮಾಡ್ತಾರೆ ಟ್ರೈನ್ನ. ಇವತ್ತು ನಮ್ಮ ಟ್ರೈನ್ಗೆ ಯಾವ ಲೊಕೊಮೋಟಿವ್ ಅಂದರೆ ಸೈಯದ್ಪುರ್ ಬಿಟ್ಟರಿ ಅನ್ನೋ ಲೊಕೊಮೋಟಿವ್ ಇದೆ. NFR ಡಿವಿಷನು. ಎಲ್ಲಿ ಬರುತ್ತೆ ಅಂತ ಐಡಿಯಾ ಇಲ್ಲ ನನಗೆ. ಇದು ಸೈಯದ್ಪುರ್ ಬಿಟ್ಟರಿ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಕಡೆ ಇದು ಅಂತ. ಕಲಬುರಗಿ ರೈಲ್ವೆ ಸ್ಟೇಷನು.
9:30ಗೆ ಡಿಪಾರ್ಟ್ ಆಗಬೇಕಾಗಿದ್ದು ಗಾಡಿ 10:00ಗೆ ಡಿಪಾರ್ಟ್ ಆಗ್ತಿದೆ, ಅಂದರೆ 1 ಅವರ್ ಡಿಲೇಯಿಂದ ಡಿಪಾರ್ಟ್ ಆಗ್ತಿದೆ. ಇಲ್ಲಿ ನಮ್ಮ ಕಲಬುರ್ಗಿಯಿಂದ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KLBG. ಇಲ್ಲಿ ಹೇಳ್ಬೇಕು, ಕಲಬುರ್ಗಿನ ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿಂದ 3 ಲೈನ್ ಹೋಗಿದೆ. ಅದು ಅಂದರೆ ನಾವು ಒಂದು ಬಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಲ್ಲ ರಾಯಚೂರು ಲೈನು, ಇನ್ನೊಂದು ಬಂದ್ಬಿಟ್ಟು ಸೊಲ್ಲಾಪುರ ಲೈನ್ ಒಂದು ಇದೆ, ಇನ್ನೊಂದು ಬಂದ್ಬಿಟ್ಟು ಬೀದರ್ಗೆ ಒಂದು ಲೈನು ಇದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಸೆಂಟ್ರಲ್ ರೈಲ್ವೆ ಅವರು ಆಪ್ರೇಟ್ ಮಾಡ್ಕೊತಾರೆ. ಇದು ಸೆಂಟ್ರಲ್ ಡಿವಿಷನಲ್ಲಿ ಬರುತ್ತಿದ್ದು ಕಲಬುರ್ಗಿ. ನೋಡಿ ಫುಲ್ಲು ಖಾಲಿ ಇದೆ, ಫುಲ್ಲು ಖಾಲಿ ಇದೆ. ಜನರಲ್ ಕೋಚ್ ಅಷ್ಟು ಯಾರೂ ಇಲ್ಲ. ಹೇಳ್ಬೇಕಂದ್ರೆ ರಿಸರ್ವೇಷನಲ್ಲಿ 300 ಸೀಟ್ ಖಾಲಿ ಇತ್ತು. WAG9 ಟ್ವಿನ್ಸ್, ಸಾರಿ WAG7 ಟ್ವಿನ್ಸ್, ನ್ಯೂ ಕಟ್ನಿ ಜಂಕ್ಷನ್ದು. ಡಿಪಾರ್ಟ್ ಆದ್ವಿ ಅಲ್ಲಿ ಕಲಬುರ್ಗಿಯಿಂದ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಮೊದಲನೇ ಹಾಲ್ಟ್ ಶಹಾಬಾದ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು SDB. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿತ್ತು ಟೈಮಿಂಗ್ಸು 10 ಗಂಟೆಗೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 10:20 ಅಂದರೆ 50 ನಿಮಿಷ ಡಿಲೇಲಿದೆ. ಮತ್ತು ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲಿ ಟ್ರೈನ್ಗೆ ICF ಕೊಟ್ಟಿದ್ದಾರೆ, ಅದು LHP ಕೊಟ್ಟಿದ್ದಾರೆ. ಈ ಟ್ರೈನ್ಗೆ LHP ಕೊಟ್ಟಿದ್ದಾರೆ. 130 MPS ಇತ್ತು. ಯಾಕಂದರೆ ಈ ರೂಟಲ್ಲಿ ಏನು ಗುಂತಕಲ್ ಕಲಬುರ್ಗಿ ಸೆಕ್ಷನ್ ಏನಿದೆ ಅಲ್ಲಿ 130 MPS ಇದೆ, ಮ್ಯಾಕ್ಸಿಮಲ್ ಪರ್ಮಿಷನ್ ಸ್ಪೀಡು. ಈ ರೂಟಲ್ಲಿ ಏನೋ ICF ಕೊಟ್ಟಿದ್ದಾರೆ. ಇದು ICF ಹೋಗುತ್ತೆ ಬರೀ 110 ಏನೋ LHP. ನೋಡಿ ಈಗ ವಾಡಿ ಜಂಕ್ಷನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಬರೀ ಗೂಡ್ಸ್ ಗಾಡಿನೇ ನಿಂತಿದ್ದಾವೆ ಇಲ್ಲಿ. ವೆಸ್ಟರ್ನ್ ರೈಲ್ವೇದು, CR ರೈಲ್ವೇದು. ವಾಡಿಲಿ ಆ್ಯಕ್ಚುಲಿ ಸ್ಟಾಪ್ ಇಲ್ಲ ಈ ಟ್ರೈನ್ಗೆ, ಅದು ಸ್ಟಾಪ್ ಕೊಡ್ತಾವ್ರೆ. ಏನಕ್ಕೆ ಸ್ಟಾಪ್ ಇದೆ ಅಂತ ನಿಮಗೆ ಸ್ಟೇಷನಲ್ಲಿ ಬಂದಾಗಲೇ ಹೇಳ್ತೀನಿ. ಕಲಬುರ್ಗಿ SMBT ಬೆಂಗಳೂರು ಎಕ್ಸ್ಪ್ರೆಸ್ ಬಂದಿದೆ ಈಗ ವಾಡಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು WADI. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು. ವಾಡಿ ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟಾಪ್ ಅಲ್ಲ, ಟೆಕ್ನಿಕಲ್ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟು ತನಕ ನಾವು ಇದ್ದಿದ್ದು ಸೆಂಟ್ರಲ್ ರೈಲ್ವೆ CR ಡಿವಿಷನಲ್ಲಿ. ಈಗ ನಾವು ಹೋಗ್ತಾ ಇರೋದು SCR ಡಿವಿಷನ್, ಅಂದರೆ ಸೌತ್ ಸೆಂಟ್ರಲ್ ರೈಲ್ವೇಸ್ ಅವ್ರು ತೊಗೊಂಡು ಹೋಗ್ತಾರೆ ಅಪ್ ಟು ಧರ್ಮವರಮಲ್ಲಿ ಲೋಕೋ ಚೇಂಜ್ ಆಗುತ್ತೆ. ಅದು ಏನಕ್ಕೆ ಅಂತ ಅದು ನಿಮಗೆ ಮುಂದೆ ಕಲಿತೆ ಯಾವ ಡಿವಿಷನ್ ಬರುತ್ತೆ ಅಂತ.
ಮತ್ತು ಇಲ್ಲಿನ ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿಂದ ಜಂಕ್ಷನ್ ಏನಕ್ಕೆ ಅಂತಂದರೆ ವಿಕಾರಾಬಾದ್ ಮೇಲೆ ಒಂದು ಸಿಕಂದ್ರಾಬಾದ್ ಒಂದು ಲೈನ್ ಹೋಗಿದೆ, ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ನಮ್ಮ ಟ್ರೈನು ವಾಡಿಗೆ ಬಂದಿದ್ದು 11 ಗಂಟೆಗೆ, 11:40 ಆಗ್ತಾ ಬಂತು. ಇನ್ನು ನಮ್ಮ ಟ್ರೈನ್ ವಾಡಿಲಿ ಜಂಕ್ಷನಲ್ಲೇ ನಿಂತಿದೆ ಗಾಡಿ. ಅಂದರೆ 1:45 ಗಂಟೆ ಲೇಟ್ ಆಗಿದೆ ಗಾಡಿ. ಮುಂಚೆನೇ 3/4 ಗಂಟೆ ಲೇಟ್ ಆಗಿತ್ತು, ಇನ್ನೂ 1 ಅವರ್ ಲೇಟ್ ಆಗೋಯ್ತು ಗಾಡಿ. ಇಷ್ಟೊತ್ತಿಗಾಲ ಇದು ಯಾದಗಿರಿ ಬಿಡಬೇಕಾಗಿತ್ತು, ಇನ್ನು ನೋಡಿದ್ರೆ ವಾಡಿ ಜಂಕ್ಷನಲ್ಲೇ ನಿಂತಿದೆ. ಆದ್ರೆ ಒಂದ್ಸತಿ ಅದು ರೆಡ್ ಇತ್ತಲ್ಲ, ರೆಡ್ ಕಾಣಿಸ್ತಿದೆಯಲ್ಲ ಸಿಗ್ನಲ್, ಅದು ಆರೆಂಜ್ ಕೊಟ್ಟಿದ್ರು, ಸಿಗ್ನಲ್ ಪ್ರೊಸೀಡಿಂಗ್ ಇತ್ತು. ಆಮೇಲೆ ಕ್ಯಾನ್ಸಲ್ ಮಾಡಿ ರೆಡ್ಡೇ ಕೊಟ್ಟಿದ್ರೆ ವಾಪಸ್ಸು ನಿಲ್ಸ್ಕೊಂಡವ್ರೆ ಇನ್ನು ವಾಡಿ ಜಂಕ್ಷನಲ್ಲಿ. ಮತ್ತು WG9 ಟ್ವಿನ್ಸ್ ಬರ್ತಿದೆ, ಒಂದು ಗೂಡ್ಸ್ ಗಾಡಿ ಜೊತೆಗೆ. ಒಂದು ಟ್ರೈನ್ ಆ ಕಡೆ ಟ್ರ್ಯಾಕಲ್ಲಿ ಪುಣೆ ಸಿಕಂದ್ರಾಬಾದ್ ಇತ್ತು, ಶತಾಬ್ದಿ ಎಕ್ಸ್ಪ್ರೆಸ್ ಮಿಸ್ ಆಗೋಯ್ತು ಕ್ಯಾಚ್ ಮಾಡೋಷ್ಟೊತ್ತಿಗೆ. ನಾನು ನೋಡಿರಲಿಲ್ಲ ಅದು ಬಂದಿರೋದು. ಇವಾಗ ಅದು ಡಿಪಾರ್ಟ್ ಆಗ್ಬೇಕಾದ್ರೆ ನೋಡಿದೆ, ಅದು ಕ್ಯಾಮ್ರಾ ಆನ್ ಮಾಡಿಸೋಲ್ಲಿ ಡಿಪಾರ್ಟ್ ಆಗ್ಬಿಡ್ತು ಗಾಡಿ. ಇಪ್ಪತ್ತೈದು ಕಿಲೋಮೀಟರ್ ಕವರ್ ಆದಮೇಲೆ ನಾವು 75 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 2ನೇ ಹಾಲ್ಟ್ ಯಾದಗಿರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YG. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 10:48ಕ್ಕೆ ಆದರೆ ನಾವು ಬಂದಿದ್ದೀವಿ 12:38, ಅಂದರೆ 1 ಗಂಟೆ 50 ನಿಮಿಷ ಡಿಲೇಲಿದೆ. ಮತ್ತು ಯಾದಗಿರಿಲಿ ರೈಲ್ ಕೋಚ್ ಫ್ಯಾಕ್ಟ್ರಿ ಇದೆ, ಯಾಕಂದರೆ ಬೋಗಿ ರೆಡಿ ಮಾಡೋ ಫ್ಯಾಕ್ಟ್ರಿ. ಇಲ್ಲಿ ಟೋಟಲ್ ವರ್ಷಕ್ಕೆ 600 LHP ಕೋಚ್ ರೆಡಿ ಆಗುತ್ತೆ. ನಾರ್ಮಲ್ ಕೋಚ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿದ್ರೆ 1,000-1,500ವರೆಗೂ ರೆಡಿ ಆಗುತ್ತೆ. ಆದರೆ ಯಾದಗಿರಿಲಿ ಕೋಚ್ ಫ್ಯಾಕ್ಟ್ರಿ ಇರೋದು 600 ರೆಡಿ ಆಗುತ್ತೆ ಒಂದು ವರ್ಷಕ್ಕೆ. ಏನೊಂದು ಯೂಸ್ ಆಗಲಿ SCR ರೈಲ್ವೆ ಅವ್ರಿಗೆ ಡಿವಿಷನ್ ಅವ್ರಿಗೆ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದಾರೆ. ಇದು ಸ್ಟಾರ್ಟ್ ಆಗಿ ಜಾಸ್ತಿ ವರ್ಷ ಏನಾಗಿಲ್ಲ, 2016ನಲ್ಲಿ ರೆಡಿ ಆಯಿತು. ಇನ್ನು ಯಾದಗಿರಿಯಲ್ಲಿ ಕೋಚ್ ಫ್ಯಾಕ್ಟ್ರಿ ಇದು SCR ಡಿವಿಷನ್ ಬರುತ್ತೆ, ಗುಂತಕಲ್ ಡಿವಿಷನ್. ಇದು ಗುಂತಕಲ್ ಅವರಿಗೆ ಈಸಿ ಆಗಲಿ ಅಂತ ಬಿಟ್ಟಿದ್ದಾರೆ. ಇನ್ನು LHP ಕೋಚಸ್ ಎಷ್ಟೋ ಒಂದು 600 ರೆಡಿ ಆಗಲಿ. ಇನ್ನು ನಾನು ಆವಾಗಲಿಂದ ನೋಡ್ತಾನೆ ಇದೆ, ಯಾವ್ದಾರು ಒಂದು ಕ್ರಾಸಿಂಗ್ ಸಿಗುತ್ತೇನೋ ಅಂತ. ಒಂದು ಕ್ರಾಸಿಂಗು ಸಿಗ್ತಾ ಇರಲಿಲ್ಲ. ಇವಾಗ ನೋಡ ಒಂದು ಕ್ರಾಸಿಂಗ್ ಸಿಗ್ತಾ ಇದೆ. ಯಾವ ಕ್ರಾಸಿಂಗ್ ಅಂದರೆ ಕನ್ಯಾಕುಮಾರಿ ಪುಣೆ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ತಿದೆ. ಬನ್ನಿ ನೋಡೋಣ ಕ್ರಾಸಿಂಗ್.
ನೋಡಿ ಇವಾಗ ನಮ್ಮ ಟ್ರೈನ್ ಬಂದಿದೆ ರಾಯಚೂರು ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಆರ್ ಸಿ. ಇಲ್ಲಿಗೆ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 11:53ಕ್ಕೆ. ಅಂದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 1 ಗಂಟೆ 20 ನಿಮಿಷಕ್ಕೆ. ಅಂದರೆ 1.5 ಗಂಟೆ ಡಿಲೇ ಇದೆ ಗಾಡಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಮತ್ತು ರಾಯಚೂರಿನ ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿಂದ ಗಡ್ವಾಲ್ ಮೇಲೆ ಡೌನ್ಗಿಂದ ಕಂಚಿಗುಡಾಗ ಒಂದು ಲೈನ್ ಹೋಗಿದೆ. ಮತ್ತು ಇನ್ನೊಂದು ಮುನ್ರಾಬಾದು ಮೆಹಬೂಬ್ ನಗರ್ ಒಂದು ಲೈನು, ಅಂದರೆ ಕರೆಕ್ಟಾಗಿ ಇಂದ ಸಿಂಧನೂರಿನ ಒಂದು ಲೈನ್ ಬರುತ್ತಲ್ಲ ಆ ಲೈನು. ಮತ್ತು ಇದೇ ಗಡ್ವಾಲಿಗೆ ಡೌನಿಂದ ಕಂಚಿಗುಡಾಗ ಲೈನ್ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಇದೆ. ಮತ್ತು ನೋಡುವ ಏನಾದ್ರು ಸಿಗುತ್ತೇನೋ ಅಂತ ರಾಯಚೂರು ಜಂಕ್ಷನಲ್ಲಿ. ಮತ್ತೆ ಎಲ್ಲ ಇನ್ನೂ ವರ್ಕಿಂಗ್ ಏನೋ ನಡೀತಾ ಇದೆ ರಾಯಚೂರು ಜಂಕ್ಷನಲ್ಲಿ. ಗುಂತಕಲ್ ಹೋಟೆಲ್ ನಿಂತಿದ್ವಿ. ಇಲ್ಲಿ ನಾನು ನಿಮಗೆ ರಾಯಚೂರು ಹೇಳ್ದಂಗೆ ನಿಮಗೆ 1:45 ಗಂಟೆ ಲೇಟ್ ಆಗಿತ್ತು ಅಂತ ಹೇಳಿದ್ದೆ. ಇಲ್ಲಿ ಇವಾಗ ನೋಡಿದ್ರೆ ಆನ್ ಟೈಮ್ ಹತ್ತತ್ರ ಬಂದಿದ್ದಾನೆ ಗಾಡಿ. ಆನ್ ಟೈಮ್ ಕವರ್ ಆಗಿದೆ ಗಾಡಿ. ಕವರ್ ಆಗಿಬಿಟ್ಟು ಔಟ್ರಲ್ಲಿ ತಗೊಂಬಂದು ಹಾಕಿದ್ದಾನೆ ಇಲ್ಲಿ ಗುಂತಕಲ್ ಔಟ್ರಲ್ಲಿ. ಮತ್ತೆ ಇಲ್ಲಿ 1 ಅವರ್ ಡಿಲೇ ಆಯಿತು ಗಾಡಿ. ಏನು ಕವರ್ ಮಾಡಿ ಮತ್ತೆ 1 ಅವರ್ ಡಿಲೇ ಮಾಡಿದ್ದಾನೆ. ಔಟ್ರಲ್ಲಿ ಹಾಕ್ಬಿಟ್ಟು ಡಿಲೇ ಮಾಡಿಸಿದ್ದಾನೆ. ಮತ್ತೆ ಇದು ಹೆಂಗೆ ಅಂತ ಗೊತ್ತಾಗಲಿಲ್ಲ. ಫುಲ್ ಕವರ್ ಮಾಡ್ಕೊಂಡು 1:45 ಗಂಟೆ ಫುಲ್ ಕವರ್ ಅಪ್ ಮಾಡಿ ಆನ್ ಟೈಮಲ್ಲಿ ಬಂದಿದ್ರು ಗಾಡಿಗೆ. 1 ಅವರಿಂದ ಗುಂತಕಲ್ ಔಟ್ರಲ್ಲಿ ನಿಂತಿದೆ ಗಾಡಿ, ಇನ್ನೂ ಮೂವ್ ಆಗಿಲ್ಲ. ಮತ್ತು ನಾನು ಸಿಕ್ಕಾಪಟ್ಟೆ ನೋವ್ತಾಯಿತ್ತು ಅಂತ ಸ್ವಲ್ಪ ಮಲ್ಕೊಂಬಿಟ್ಟಿದ್ದೆ. ಅದರಿಂದ ಮಂತ್ರಾಲಯ ಅದೊಂದು ಸ್ಕಿಪ್ ಮಾಡಿಬಿಟ್ಟೆ. ಅದೊಂದು ಬೇಜಾರಾಯಿತು. ಅದೊಂದು ಈ ರೂಟ್ ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದು, ಅಂದರೆ ಎಷ್ಟೊಂದು ಸತಿ ಓಡಾಡಿದ್ದೀನಿ, ಆದರೆ ವೀಡಿಯೋ ಮಾಡಿರಲಿಲ್ಲ. ಈ ರೂಟ್ ಫುಲ್ ಕವರ್ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ಆದರೆ ಮಲ್ಕೊಂಬಿಟ್ಟೆ. ಅದರಿಂದ 2 ಸ್ಟೇಷನ್ ಸ್ಕಿಪ್ ಆಗೋಯಿತು. ಮುಂದೆ ಮಾಡೋಣ, ಅದು ಮುಂದೆ ಎಷ್ಟೊಂದು ಸತಿ ಇನ್ನೂ ಬರೋದಿದೆ. ಎಷ್ಟೊಂದು ಸತಿ ರೂಟ್ ಆವಾಗ ಇನ್ನೊಂದು ಸತಿ ವೀಡಿಯೋ ಮಾಡ್ತೀನಿ. ಅದು ಕಲಬುರಗಿ ವಂದೇ ಭಾರತ್ ಮಾಡಬೇಕು ಅಂತ ತುಂಬ ಬೇಜಾನ್ ಆಸೆ ಇದೆ. ಅದು ಮಾಡಬೇಕು, ಅದು ವಂದೇ ಭಾರತನು ನೋಡಿರಿ. ಮುಕ್ಕಾಲು 1 ಅವರ್ ಆಗ್ತಾ ಬಂತು. ಇನ್ನೂ ಗುಂತಕಲ್ ಔಟ್ರಲ್ಲೇ ನಿಂತಿದೆ ಗಾಡಿ, ಇನ್ನೂ ಹೋಗಿಲ್ಲ. ಬೇಗ ಕವರ್ ಮಾಡಿದ್ರು ಇದೇ ಪರಿಸ್ಥಿತಿ. ಸ್ಪೆಷಲ್ ಟ್ರೈನ್ ಪರಿಸ್ಥಿತಿ ಅದೇ ಇರೋದು. ಎಷ್ಟೇ ಬೇಗ ಕವರ್ ಮಾಡಿದ್ರು ಇನ್ನೂ ಔಟ್ರಲ್ಲೇ ಹಾಕಿ ತಗೊಂಬಂದು ಹಾಕ್ಬಿಟ್ಟು ಇನ್ನೂ ಲೇಟ್ ಮಾಡಿಸ್ತಾರೆ. ಏನೋ SCR ಡಿವಿಷನ್ ಏನೋ ಗೊತ್ತಿಲ್ಲ. ಖಾಲಿದೆ ಪ್ಲೇಟ್ಫಾರ್ಮ್ ಮುಂದೆ. ಆ ಟ್ರೈನು ಹೋಗಿಲ್ಲ, ಆದ್ರೂ ಔಟ್ರಲ್ಲಿ ಹಾಕಿ ಕಾಯಿಸ್ಕೊಂಡು ಕೂತಿದ್ದಾರೆ.
66 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 7ನೇ ಹಾಲ್ಟು ಗುಂತಕಲ್ಗೆ. ಗುಂತಕಲ್ ಜಂಕ್ಷನ್ಗೆ ಸ್ಟೇಷನ್ ಕೂಡ ಬಂದ್ಬಿಟ್ಟು GTL. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 2 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 3:15ಕ್ಕೆ. ಅಂದರೆ 1 hour 15 minutes ಡಿಲೇಗೆ, 1.25 ಗಂಟೆ ಡಿಲೇ ಇದೆ ಗಾಡಿ. ಏನಕ್ಕೆ ಅಂತ ನಿಮಗೆ ಹೇಳಿದ್ದೀನಿ. ಔಟ್ರಲ್ಲಿ ಹಾಕಿದರೆ ಎಷ್ಟೇ ಬೇಗ ಕವರ್ ಮಾಡ್ಕೊಂಬಂದ್ರು ಇದು ಔಟ್ರಲ್ಲಿ ಹಾಕಿ ಲೇಟ್ ಮಾಡಿದ್ರೆ ಇನ್ನೂ 1 hour ಮತ್ತು 15 ನಿಮಿಷ ಲೇಟ್ ಆಯ್ತು ಎಂಟ್ರಿ ಆಗೋಕ್ಕೆ. ಮತ್ತು ಗುಂತಕಲ್ನ ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿ 5 ಲೈನ್ ಹೋಗಿದೆ. ಯಾವುದು ಅಂದರೆ ಒಂದು ಬಂದ್ಬಿಟ್ಟು ನಾವು ಬಂದ್ವಲ್ಲ ಕಲಬುರ್ಗಿ ಲೈನು, ಇನ್ನೊಂದು ನಾವು ಹೋಗ್ತಾ ಇದೀವಿ ಧರ್ಮವರಂ ಲೈನು, ಇನ್ನೊಂದು ಬಂದ್ಬಿಟ್ಟು ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಮೇಲೆ ಗದಗ ಹುಬ್ಳಿ ಮೇಲೆ ಒಂದು ಲೈನ್ ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ಗುತ್ತಿ ಮೇಲೆ ಒಂದು ಲೈನು, ಗುತ್ತಿಗೆ ಒಂದು ಲೈನ್ ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ದಾವಣ್ ಮೇಲೆ ಒಂದು ಲೈನ್ ಹೋಗಿದೆ. ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಮತ್ತು ನೋಡೋಣ ಏನಾದ್ರು ಸಿಗುತ್ತೇನೋ. ಹೊಟ್ಟೆ ತುಂಬ ಸಿಗುತ್ತೆ, ಯಾಕಂದರೆ ಕಲಬುರ್ಗಿಲಿ ತಿಂದಿದ್ದು ಬಸ್ ಸ್ಟ್ಯಾಂಡಲ್ಲಿ. ಇನ್ನೇನು ತಿಂದೇ ಇಲ್ಲ ಕಲಬುರ್ಗಿಯಿಂದನೂ. ಇನ್ನೇನಾದ್ರು ಸಿಗುತ್ತೇನೋ ನೋಡುವ. ಗುಂತಕಲ್ಲಲ್ಲಿ ಮತ್ತು ದೊಡ್ಡ ಸ್ಟೇಷನ್ನು SCR ಡಿವಿಷನಲ್ಲಿ, ಗುಂತಕಲ್ ಮೇನ್ ಡಿವಿಷನ್. ಯಾಕಂದರೆ 5 ಲೈನ್ ಕೂತ್ಕೊಳುತ್ತೆ. ಮತ್ತು ಇಲ್ಲಿ ಒಂದು ವಂದೇ ಭಾರತ್ ನಿಲ್ಲುತ್ತೆ. ಯಾವ ವಂದೇ ಭಾರತ್ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ, ಒಂದು ಪಲಾವ್ ತಗೊಂಡೆ, ವೆಜ್ ಬಿರಿಯಾನಿ ಅಂದರೆ ವೆಜ್ ಪಲಾವೇ ಇರುತ್ತದು. ಬನ್ನಿ ನಾನು ಟೇಸ್ಟ್ ನೋಡೋಣ. ಒಳಗಡೆ ತಿನ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ನೋಡಿ, ಪಲಾವ್ ವೆಜಿಟೇಬಲ್ ಬಿರಿಯಾನಿ. ಇದೇನು ಗ್ರೇವಿ ಅನಿಸುತ್ತೆ. ಗ್ರೇವಿ ಇಲ್ಲ ಇದಿರುತ್ತೆ, ಮಜ್ಜಿಗೆ ಇರುತ್ತೆ. ನೋಡೋಣ, ರಾಯ್ತಾ ಇರ್ಬೋದು. ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸ್ಪೂನ್ ಬೇರೆ ಕೊಟ್ಟಿಲ್ಲ, ಕೈಯಲ್ಲೇ ತಿನ್ನಬೇಕು. ಪರವಾಗಿಲ್ಲ, ವೆಜಿಟೇಬಲ್ ಬಿರಿಯಾನಿ ತಿನ್ಬೋದು, ಚೆನ್ನಾಗಿದೆ. ರಿಕಮೆಂಡ್ ಮಾಡ್ತೀನಿ, ತಗೊಳ್ಳಿ. ಇದು ಗುಂತಕಲ್ ಜಂಕ್ಷನಲ್ಲಿ ವೆಜ್ ಬಿರಿಯಾನಿ ಚೆನ್ನಾಗಿದೆ, ತಿನ್ಬೋದು. ಏನೇನಿದೆ ಅಂದರೆ ಬೀಟ್ರೋಟ್ ಇದೆ, ಕ್ಯಾರೆಟ್ ಇದೆ, ಬೀಟ್ರೋಟ್ ಇದೆ ನೋಡಿ, ಹಿಂಗಿದೆ, ಚೆನ್ನಾಗಿದೆ. ಇದು ನೋಡುವ, ಇದೇನು ಅಂತ ನೋಡುವ. ಗ್ರೇವಿ ಜೊತೆ ಗ್ರೇವಿನ ಹಾಕೊಂಡಿದ್ದೀನಿ, ಟೇಸ್ಟ್ ನೋಡ್ತೀನಿ. ಇದು ಚೆನ್ನಾಗಿದೆ, ತಿನ್ಬೋದು. ಗ್ರೇವಿ ಜೊತೆನೂ ಸೂಪರು. ಇದು ತಿನ್ಬಿಟ್ಟು ನಿಮಗೆ ಮುಂದಕ್ಕೆ ಸಿಗ್ತೀನಿ. ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಈ ಟ್ರೈನಿನ 9ನೇ ಹಾಲ್ಟು ಧರ್ಮವರಂ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು DMM. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 3:35ಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 5:45ಕ್ಕೆ. ಅಂದರೆ 2 ಗಂಟೆ 10 ನಿಮಿಷ ಡಿಲೇಲಿದೆ ಗಾಡಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಇದೆ. ಇಲ್ಲಿ ಏನಕ್ಕಿದೆ ಅಂದರೆ ಇಲ್ಲಿ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಇಬ್ಬರು ಚೇಂಜ್ ಆಗ್ತಾರೆ, ಯಾಕಂದರೆ ಡಿವಿಷನ್ ಚೇಂಜ್ ಆಗುತ್ತೆ. ಇಷ್ಟೋ ತನಕ ನಮ್ಮ ಟ್ರೈನ್ ತೊಗೊಂಬಂದವರು SCR ಡಿವಿಷನ್ ಅಂದರೆ ಸೌತ್ ಸೆಂಟ್ರಲ್ ರೈಲ್ವೆ ಅವರು. ಇವಾಗ ಇಲ್ಲಿಂದ ನಮ್ಮ ಟ್ರೈನ್ ತೊಗೊಂಡೋಗೋರು SWR ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ತೊಗೊಂಡು ಹೋಗ್ತಾರೆ. ಬೆಂಗಳೂರು ಡಿವಿಷನ್ ಅವರು SWR ತೊಗೊಂಡು ಹೋಗ್ತಾರೆ. ಮತ್ತು ಇಲ್ಲಿ ಧರ್ಮವರಂನ ಜಂಕ್ಷನ್ ಏನಕ್ಕೆ ಅಂತ ಅಂದರೆ ಇಲ್ಲಿಂದ ಇನ್ನೊಂದು ಲೈನ್ ಹೋಗಿದೆ, ಮದನಪಲ್ಲಿಗೆ ಒಂದು ಲೈನ್ ಹೋಗಿದೆ, ಅದಕ್ಕೆ ಇದನ್ನ ಜಂಕ್ಷನ್ ಅಂತ ಕರೀತಾರೆ.
ಮತ್ತು ಇನ್ನು ಬನ್ನಿ ಟ್ರೈನ್ ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಹೇಳಬೇಕು ಅಂದರೆ ಇದು ಟೋಟಲ್ 4 ಜನರಲ್ ಕ್ಲಾಸು, 10 ಸ್ಲೀಪರ್ ಕೋಚು, ಒಂದು ಸೆಕೆಂಡ್ ಎ ಸಿ, ಒಂದು ಥರ್ಡ್ ಎ ಸಿ ಜೊತೆ ಓಡುತ್ತೆ. ನೀವು ಫೇರ್ ಬಗ್ಗೆ ಹೇಳಬೇಕು ಅಂದರೆ ನೀವು ಎಂಟು ಜರ್ನಿ ಮಾಡ್ತೀರಾ ಅಂದರೆ ಕಲಬುರಗಿಯಿಂದ ಬೆಂಗಳೂರವರೆಗೂ ನಿಮಗೆ ಜನರಲ್ ಕ್ಲಾಸ್ ಬೀಳುತ್ತೆ ₹175, ಸ್ಲೀಪರ್ ಬಂದ್ಬಿಟ್ಟು ₹415, ಥರ್ಡ್ ಎ ಸಿ ಬಂದ್ಬಿಟ್ಟು ₹1,140, ಮತ್ತು ಇದು ಸೆಕೆಂಡ್ ಎ ಸಿ ಬಂದ್ಬಿಟ್ಟು ₹605. ಇನ್ನೂರ 30 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ. ಸೆಕೆಂಡ್ ಲಾಸ್ಟ್ ಸ್ಟಾಪ್ ಯಲಹಂಕ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YNK. ಇಲ್ಲಿ ನಮ್ಮ ಟ್ರೈನ್ ಬರಬೇಕಾಗಿದ್ದ ಟೈಮಿಂಗ್ಸು 6 ಗಂಟೆ 8 ನಿಮಿಷಕ್ಕೆ, ಆದರೆ ನಮ್ಮ ಟ್ರೈನ್ ಬಂದಿದೆ ಇಲ್ಲಿ 8:35ಕ್ಕೆ. ಅಂದರೆ 2 ಗಂಟೆ 35 ನಿಮಿಷ ಡಿಲೇ ಆಗಿ ಬಂದಿದೆ ಗಾಡಿ. ಇದರಲ್ಲೇ ಗೊತ್ತಾಗ್ತದೆ ನಾನು ಯಲಹಂಕದಲ್ಲೇ ಡಿಬೋರ್ಡ್ ಮಾಡಿಕೊಂಡೆ. SMBTವರೆಗೂ ಹೋಗ್ತಾರೆ, ಯಾಕಂದರೆ SMBTಗೆ ಹೋದರೆ ಅಲ್ಲಿಂದ ಇದಕ್ಕೆ ಹೋಗೋಕ್ಕಾಗ ಬೇರೆ ಕನ್ವೀನಿಯನ್ಸ್ ಇಲ್ಲ. ಇಲ್ಲಿ ಮೆಜೆಸ್ಟಿಕ್ ಸೈಡ್ ಹೋಗೋಕೆ ಅಷ್ಟು ಕನ್ವೀನಿಯನ್ಸ್ ಇಲ್ಲ. ಅಲ್ಲಿಂದ ಟ್ರೈನ್ಸ್ಗಳು ಇಲ್ಲ ಬಸ್ಗಳು ಅಷ್ಟು ಸಿಗೋಲ್ಲ. ಮತ್ತು ಇವನು ಬೇರೆ 2 ಅವರ್ ಡಿಲೇ ಆಗಿದೆ. ಏನೋ ಮಧ್ಯದಲ್ಲಿ ಏನೋ ಬಯಪ್ನಲ್ಲಿ ಏನಾರು ಹಾಕ್ಕೊಂಡ ಅಂದರೆ ಡಿಲೇ ಆಗುತ್ತೆ ಅಂತ ನಾನು ಯಲಹಂಕದಲ್ಲೇ ಡಿಬೋರ್ಡ್ ಮಾಡಿಕೊಂಡೆ. ಮತ್ತು ಹೆಂಗನ್ನಿಸ್ತು ಅಂತ ಜರ್ನಿ ಕಮೆಂಟ್ಸಲ್ಲಿ ತಿಳಿಸಿ. ಸ್ಪೆಷಲ್ ಟ್ರೈನ್ ಜರ್ನಿ ಹೆಂಗನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಯಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.